ವಾಲ್ಮೀಕಿ ನಿಗಮ ಅಕ್ರಮದ ಹಿಂದೆ ಹನಿ ಟ್ರ್ಯಾಪ್ ಜಾಲ ಇದೆಯಾ? ಈಗ ಸಿಟಿ ರವಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೊಸ ವಿಚಾರವನ್ನ ಹೊರ ತರ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ನೆರಳು ಕಾಣ್ತಾ ಇದೆಯಾ? ವಾಲ್ಮೀಕಿ ನಿಗಮದ ಅಕ್ರಮದ ಹಿಂದೆ ಹನಿ ಟ್ರ್ಯಾಪ್ ಜಾಲ ಇದೆ ಅಂತ ಹೇಳಿದ್ದಾರೆ. ಏನದು ಹಾಗಾದ್ರೆ? ನಾನು ಸತ್ಯನಾರಾಯಣ ವರ್ಮಾ ಪರ ಮಾತಾಡಲ್ಲ, ಅವರಿಗೆ ಸಹಕಾರ ಕೊಟ್ಟಿದ್ದು ನಮ್ಮ ರಾಜ್ಯದ ಶಾಸಕರು. ನಮಗಿರೋ ಮಾಹಿತಿ ಪ್ರಕಾರ ಇದೊಂದು ವೃತ್ತಿಪರ ಜಾಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಿಟಿ ರವಿಯವರ ಈ ಹೇಳಿಕೆ ನಿಜವಾದ್ರೆ ಇದು ಸಾಕಷ್ಟು ಗಂಭೀರವಾದಂಥ ಆರೋಪ ಆಗತ್ತೆ, ಗಂಭೀರವಾದಂಥ ತನಿಖೆ ನಡೀಬೇಕಾಗತ್ತೆ. ಹಾಗಾದ್ರೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ, ಇದು ಕೇವಲ ಇಷ್ಟೇ ಅಲ್ಲ, ಇದಕ್ಕಿಂತನೂ ಆಳವಾದಂಥ ಹಗರಣ, ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ ನಾವು ಕಾಣ್ತಿರೋದಾ? ನಾನು ಸತ್ಯರಾಜ್ ವರ್ಮಾ ಅವ್ರನ್ನ ಸಮರ್ಥಿಸಕ್ಕೆ ಹೋಗಲ್ಲ. ಯಾಕೆ, ನನಗಿರುವಂಥ ಮಾಹಿತಿ ಪ್ರಕಾರ ಸತ್ಯರಾಜ್ ವರ್ಮಾ ವೃತ್ತಿಪರ ಡ್ಯಾಶ್ ಅಂತ ಇನ್ಫಾರ್ಮೇಷನ್ ಇದೆ. ಮತ್ತು ಈ ರೀತಿ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಅವರ ಪಾತ್ರ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನು ನನಗೆ ಬಂದಿದೆ. ಹಾಗಾಗಿ ನಾನು ಅವ್ರನ್ನ ಸಮರ್ಥಿಸಕ್ಕೆ ಹೋಗೋದಿಲ್ಲ. ಆದರೆ ಆ ಸತ್ಯರಾಜ್ ವರ್ಮಾ ಹೇಗೆ ಕಿಂಗ್ ಪಿನ್ನೋ, ಅವರಿಗೆ ಸಹಕರಿಸಿದವರು ನಮ್ಮದೇ ರಾಜ್ಯದ ಸಚಿವರುಗಳು, ನಮ್ಮದೇ ಶಾಸಕರು, ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರು. ಇವರು ಸಹಕರಿಸ್ತಾ ಇದ್ದರೆ ಸತ್ಯರಾಜ್ ವರ್ಮಾ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇವರು ಸಹಕರಿಸಿದ ಕಾರಣ ಏನು? ನನಗೆ ಈ ಸಹಕರಿಸಿದ್ದಕ್ಕೆ ಕಾರಣ, ನನಗೆ ಸಿಕ್ಕಿದ ಮಾಹಿತಿ ಏನು ಅಂದರೆ, ಇವ್ರನ್ನೆಲ್ಲ ಗೋವಾಕ್ಕೆ, ಹೈದರಾಬಾದಿಗೆ ಕರ್ಕೊಂಡೋಗಿ, ಅದೇನೋ ಹೇಳ್ತಾರಲ್ಲ, ಈ ಮೈಸೂರದೊಂದು ಬಂತಲ್ಲ, ಏನದು, ಮೈಸೂರದು ಒಬ್ಬರು ಶಾಸಕರು ದೂರು ಕೊಟ್ಟಿದ್ರಲ್ಲ, ಹನಿ ಟ್ರ್ಯಾಪ್, ಹನಿ ಗೋವಾದಲ್ಲೂ ಸಿಹಿಯಾದ ಜೇನು ತಿನ್ನಿಸಿ, ಹೈದರಾಬಾದಲ್ಲೂ ಜೇನು ತಿನ್ನಿಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದರು. ಬಲೆಗೆ ಕೆಡವಿದ ನಂತರ ಆ ಸಿಹಿಯ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ನಮಗಿರುವಂಥ ಪ್ರೈಮರಿ ಇನ್ಫಾರ್ಮೇಷನ್ನು. ಅಂದರೆ ಈ ಜಾಲ ದೊಡ್ಡದಿದೆ. ನಾನು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಸಿಟಿ ರವಿ ಮಾಡಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ಆರೋಪ. ಇದರ ಹಿಂದೆ ದೊಡ್ಡದೊಂದು ಹನಿ ಟ್ರ್ಯಾಪ್ ಜಾಲ ಇದೆ, ನಮ್ಮ ರಾಜ್ಯದ ಶಾಸಕರು ಇವರೆಲ್ಲ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ಅವರುಗಳ ಹೆಸರು ಹೊರಬರ್ಬೇಕಲ್ವಾ? ಒಂದು ದೊಡ್ಡ ಹಗರಣ ಇದರಲ್ಲಿ ಕಂಡು ಬರ್ತಾ ಇದೆಯಾ? ಏನೆಲ್ಲ ನಡೆದಿದೆ, ಏನು ಆಧಾರ ಕೊಡ್ತಾರೆ ಅದಕ್ಕೆ ಸಿಟಿ ರವಿ ಈ ಆರೋಪಕ್ಕೆ? ಎಸ್ ಶ್ರೀಲಕ್ಷ್ಮಿ, ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣ ದಿನದಿಂದ ದಿನಕ್ಕೆ ಅಂದರೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ಬಿ ಜೆ ಪಿ ನಾಯಕ ಸಿಟಿ ರವಿ ತಿರುಗಿಸಿರ್ತಕ್ಕಂಥ ಒಂದು ಬಾಣ ಏನಿದೆ, ಅದು ಈಗ ನೇರವಾಗಿ ರಾಜ್ಯ ಸರ್ಕಾರದ ಬುಡಕ್ಕೆ ಬರ್ತಕ್ಕಂಥದ್ದು. ಒಂದು, ಈ ಏನು ಅವ್ಯವಹಾರ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗ ಆರೋಪಿಯಾಗಿ ಅಂದರೆ ಈಗ ಏನು ಸಾವನ್ನಪ್ಪಿದ್ದಾರೆ, ಡೆತ್ ನೋಟಲ್ಲಿ ಬರೆದಿಟ್ಕೊಂಡಂಥ ಮೃತರಾದಂಥ ಚಂದ್ರಶೇಖರ್ ಏನಿದ್ದಾರೆ, ಅವರನ್ನು ಹನಿ ಟ್ರ್ಯಾಪ್ ಮೂಲಕ ಅವರನ್ನು ಮೈಸೂರಿಂದ ಗೋವಾಗೆ ಕರ್ಕೊಂಡೋಗಿ ಗೋವಾದಲ್ಲಿ ಹನಿ ಟ್ರ್ಯಾಪನ್ನು ಮಾಡಿರ್ತಕ್ಕಂಥದ್ದು. ಆ ಮೂಲಕ ಹನಿ ಟ್ರ್ಯಾಪನ್ನು ಮಾಡಿ ಅವರನ್ನು ಬೆದರಿಕೆ ಒಡ್ಡಿ ಅವರಿಗೆ ಬೆದರಿಸುವ ಮೂಲಕ ಅವರಿಂದ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಆಗಿದೆ ಅಂತಕ್ಕಂತಹ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಯಿತು. ಆದರೆ ನಾಗೇಂದ್ರ ಅವರನ್ನು ಇಲ್ಲಿಯೂ ಕೂಡ FIRನಲ್ಲಿ ಸೇರಿಸಿಲ್ಲ ಅಂತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಇವರ ಡಿಮ್ಯಾಂಡ್. ಯಾಕೆಂದರೆ ಮೊದಲನೇದಾಗಿ ಸಚಿವ ನಾಗೇಂದ್ರ ಅವರು ಏನಿದ್ರು, ಆ ನಾಗೇಂದ್ರ ಅವ್ರನ್ನ FIRಗೆ ಸೇರಿಸಬೇಕಾಯಿತು. ಜೊತೆಗೆ ಅವರ ಮೇಲೆ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿದ್ದರೂ ಕೂಡ ಸಚಿವರ ಮೌಖಿಕ ಆದೇಶದ ಮೇರೆಗೆ ಹಣವನ್ನು ವರ್ಗಾವಣೆ ಮಾಡಿದ್ದೇನೆ ಅಂತಕ್ಕಂತಹ ಬಹಳ ಸ್ಪಷ್ಟವಾಗಿ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇಷ್ಟಾದರೂ ಕೂಡ ಅವರನ್ನು ಎಲ್ಲಿಯೂ ಕೂಡ ವಿಚಾರಣೆಗೆ ಕರೆದಿಲ್ಲ, ಹಾಗೇನೇ ಅವರನ್ನು ಎಲ್ಲಿಯೂ ಕೂಡ FIRನಲ್ಲಿ ದಾಖಲು ಮಾಡಿಲ್ಲ. ಸೊ ಇದು ಕೂಡ ಒಂದು ಪ್ರಮುಖವಾದಂತಹ ಒಂದು ಆಗ್ರಹ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸಿಟಿ ರವಿ ಅವರು ಕರೆದಂಥ ಸುದ್ದಿಗೋಷ್ಠಿಯಲ್ಲಿ ಆರೋಪಿ ಏನಿದ್ದಾರೆ, ಆರೋಪಿಯ ವಿಚಾರವಾಗಿ ಇದೊಂದು ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು. ಸೊ ಈಗ ಈ ಹನಿ ಟ್ರ್ಯಾಪ್ ಮೈಸೂರಿಂದ ಏನು ಗೋವಾವರೆಗೂ ಚಾಚಿರ್ತಕ್ಕಂಥದ್ದು. ಈ ಹನಿ ಟ್ರ್ಯಾಪ್ಗೆ ಯಾರೆಲ್ಲ ಸಾಥನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೆಸರನ್ನು ಬಹಿರಂಗ ಮಾಡದೆ
ಒಂದು ರೀತಿಯಲ್ಲಿ ರಾಜ್ಯದ ಕೆಲ ಶಾಸಕರು ಅಂದರೆ ಏನು ಸರ್ಕಾರದಲ್ಲೇ ಇರ್ತಕ್ಕಂಥ ಕೆಲ ಶಾಸಕರು ಈ ಒಂದು ಹನಿ ಟ್ರ್ಯಾಪ್ಗೆ ಸಹಕಾರ ಕೊಟ್ಟಿರಬಹುದು ಅಂತಕ್ಕಂಥ ಅಂಶಗಳನ್ನು ಹೇಳಿದ್ದಾರೆ. ಆದರೆ ಇದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷ್ಯಾಧಾರಗಳನ್ನು ಅವರು ಏನು ಮಾಧ್ಯಮಗಳ ಮುಂದೆ ಬಿಚ್ಚಿಡುವಂಥ ಪ್ರಯತ್ನ ಮಾಡಲಿಲ್ಲ. ಆದರೆ ಈ ಬಗ್ಗೆ ನಮಗೆ ಮಾಹಿತಿ ಲಭ್ಯವಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಸೊ ಈಗ CID ಅಧಿಕಾರಿಗಳು ಏನು ಆರೋಪಿ ಏನು A13 ಇದ್ದಾರೆ, ಸತ್ಯರಾಜ್ ವರ್ಮಾ ಇದ್ದಾರೆ, ಅವರು ಕೂಡ ಈಗ ಕೋರ್ಟ್ನಲ್ಲಿ ಏನು ನ್ಯಾಯಾಧೀಶರ ಮುಂದೆ ಓಪನ್ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಇನ್ ಕ್ಯಾಮ್ರಾ ಅಂದರೆ ಅಧಿಕಾರಿಗಳ ನಮ್ಮದೇ ಶಾಸಕರು, ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರು, ಇವರು ಸಹಕರಿಸ್ತಾ ಇದ್ದರೆ ಸತ್ಯರಾಜ್